ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ. ಗಾಯ್ಸ್, ನಾನು ಇವತ್ತು ಮಾರ್ನಿಂಗ್ ಇಂದಾನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ನಾಳೆ ಬಂದು ವೈಕುಂಠ ಏಕಾದಶಿ ಇದೆ ಅಲ್ವಾ. ಸೊ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಅಂತ ಕರೀತಾರೆ. ಎಲ್ಲಾ ಏಕಾದಶಿಗಿಂತ ಗಾಯ್ಸ್ ಈ ವೈಕುಂಠ ಏಕಾದಶಿ ಅನ್ನೋದು ತುಂಬಾನೇ ಪವಿತ್ರವಾದದ್ದು. ಸೊ ಹಾಗಾಗಿ ನಾನು ಇವತ್ತು ಬೆಳಿಗ್ಗೆನೆ ನಿಮ್ಗೆ ಕೆಲವೊಂದು ವಿಷಯಗಳನ್ನ ತಿಳಿಸೋಣ ಅಂತ ಅಂದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದು ವಿಡಿಯೋ ಮಾಡಿದ ತಕ್ಷಣ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ, ನೋಡ್ಕೊಳ್ಳಿ. ನೋಡ್ಬಿಟ್ಟು ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ, ಕೆಲವೊಂದು ವಸ್ತುಗಳನ್ನ ನೀವು ಮನೆಯಿಂದ ಹೊರಗಡೆ ಹಾಕ್ಬೇಕಾಗತ್ತೆ. ಅದು ಇವತ್ತೇ ನೀವು ಈ ವಸ್ತುಗಳನ್ನ ನೀವು ಹೊರಗಡೆ ಹಾಕ್ಬೇಕಾಗತ್ತೆ. ಯಾಕಂದ್ರೆ ನಾಳೆ ಬಂದು ವೈಕುಂಠ ಏಕಾದಶಿ ಇದೆ ಅಲ್ವಾ. ವೈಕುಂಠ ಏಕಾದಶಿ ದಿನ ಗಾಯ್ಸ್ ಅಂದ್ರೆ ನಮ್ಮ ವಿಷ್ಣು ದೇವ ಬಂದು ಉತ್ತರ ದ್ವಾರದಿಂದ ಮುಕ್ಕೋಟಿ ದೇವರುಗಳಿಗೆ ದರ್ಶನ ನೀಡುವಂತ ಪುಣ್ಯ ದಿನ ಆಯ್ತಾ. ಹಾಗಾಗಿ ನಿಮ್ಮ ಮನೆಗೆ ಲಕ್ಷ್ಮೀ ನಾರಾಯಣ ಸಮೇತವಾಗಿ ನಿಮ್ಮ ಮನೆಗೆ ನಾಳೆ ನಿಮ್ಗೆ ದೇವರು ಅಂದ್ರೆ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಮನೆ ಒಳಗಡೆಗೂ ಕೂಡ ಬಂದು ದೇವರು ನಿಮಗೆ ಆಶೀರ್ವಾದ ಮಾಡಬೇಕು. ನೀವು ಕೇಳಿದೆಲ್ಲಾನು ಕೂಡ ನಿಮಗೆ ಕೊಡಬೇಕು. ನೀವು ಯಾವುದೇ ಒಂದು ಸಂಕಷ್ಟದಲ್ಲಿರಬಹುದು, ಇಲ್ಲ ಅಂದ್ರೆ ಯಾವುದೇ ಒಂದು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲದೆ ಇರಬಹುದು, ಇಲ್ಲ ಯಾವುದೇ ಒಂದು ಆರೋಗ್ಯದ ಸಮಸ್ಯೆ ಇರ್ಬೋದು. ಮನುಷ್ಯ ಅಂತ ಅಂದಮೇಲೆ ಯಾವುದಾದ್ರೂ ಒಂದು ಸಮಸ್ಯೆನಲ್ಲಿ ಬಳಲ್ತಾ ಇರ್ತೀರಾ ಅಲ್ವಾ. ಸೊ ಹಾಗಾಗಿ ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ನಾಳೆ ನಿಮಗೆ ನಿಜವಾಗ್ಲೂ ದೇವರು ನಿಮ್ಮ ಮನೆಗೆ ಬಂದಾಗ ಆಯ್ತಾ, ನಿಮ್ಮ ಮನೆಗೆ ಬಂದಾಗ ಎಲ್ಲ ನಿಮಗೆ ಒಳ್ಳೇದಾಗಬೇಕು ಅಂತ ಅಂದ್ರೆ ನಾನು ಈಗ ಹೇಳುವಂತ ಈ ವಸ್ತುಗಳನ್ನ ನೀವೇನಾದ್ರೂ ಅಕಸ್ಮಾತ್ ಇಟ್ಕೊಂಡಿದ್ರೆ ಅದನ್ನ ನೀವು ಇವತ್ತೇ ಹೊರಗಡೆ ತೆಗೆದಾಕಿ ಆಯ್ತಾ. ಯಾಕಂದ್ರೆ ಈ ವಸ್ತುಗಳನ್ನ ನೀವು ಇಟ್ಕೊಂಡ್ರೆ ಗಾಯ್ಸ್ ನಿಜವಾಗ್ಲೂ ದಾರಿದ್ರ ದೇವತೆ ಅನ್ನೋದು ಮನೆಯಲ್ಲಿ ಇರುತ್ತೆ ಆಯ್ತಾ. ದರಿದ್ರ ಅನ್ನೋದು ಕೂಡ ಮನೇಲಿ ಇರುತ್ತೆ. ದರಿದ್ರ ದೇವತೆ ಇನ್ನು ಮನೆಯಲ್ಲಿ ಇದ್ಬಿಟ್ರಂತೂ ಮಹಾಲಕ್ಷ್ಮಿ ನಿಮ್ಮ ಮನೆ ಬಾಗ್ಲಿಗೆ ಬಂದ್ರು ಕೂಡ ಒಳಗಡೆ ಅಂತೂ ಬರೋದಿಲ್ಲ. ಸೊ ಹಾಗಾಗಿ ಅದು ಯಾವ ವಸ್ತುಗಳು ಅಂತ ನಾನು ನಿಮ್ಗೆ ತಿಳಿಸ್ಕೊಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ತಡ ಮಾಡ್ದೇನೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಗೈಸ್, ನಾಳೆ ತುಂಬಾನೇ ಪರಮ ಪವಿತ್ರವಾದ ದಿನ ಅಲ್ವಾ. ಸೊ ನಾಳೆ ನೀವು ಇವತ್ತು ಈ ಕೆಲಸ ಅಂದ್ರೆ ಈ ವಸ್ತುಗಳನ್ನ ನೀವು ತೆಗೆದಾಕ್ಬಿಟ್ಟು ಯಾವ ವಸ್ತು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಗೈಸ್, ನೀವು ನಾಳೆ ಯಾವ ರೀತಿ ಪೂಜೆಗೆ ನೀವು ತಯಾರಿ ಆಗಬೇಕು ಅಂಡ್ ನಾಳೆ ಬೆಳಿಗ್ಗೆ ನೀವು ಯಾವ ಟೈಮಲ್ಲಿ ಪೂಜೆ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ. ಆಕ್ಚುಲಿ ಗೈಸ್ ಏನಂತ ಅಂದ್ರೆ ನಾಳೆ ಬೆಳಿಗ್ಗೆ ನೀವು ಸೂರ್ಯ ಉಡೋಕ್ಕಿಂತ ಮುಂಚೆನೆ ನೀವು ಪೂಜೆನ ಮಾಡ್ಕೊಂಡ್ರೆ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ನಾಳೆ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಒಳ್ಳೇದಾಗತ್ತೆ ಗೈಸ್ ಆಯ್ತಾ. ಬ್ರಾಹ್ಮಿ ಮುಹೂರ್ತದಲ್ಲಿ ಬೇಗನೆ ನೀವು ಎದ್ದು ಮನೆಯೆಲ್ಲ ಕ್ಲೀನಾಗಿ ಇಟ್ಕೋಬೇಕು. ಓಕೆನಾ. ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಂಡು ಅದಾದ್ಮೇಲಿಂದ ನೀವು ಸ್ನಾನನ ಮಾಡ್ಕೊಂಡು ಸ್ನಾನಕ್ಕೆ ಸ್ವಲ್ಪ ಅರಿಶಿನ ಹಾಕೊಂಡು ಸ್ನಾನ ಮಾಡ್ಕೊಂಡು ದೇವ್ರ ಫೋಟೋ ಅಂದ್ರೆ ವಿಷ್ಣು ಸ್ವರೂಪವಾದ ದೇವ್ರ ಫೋಟೋ ಯಾವ್ಯಾವ್ದಿದೆ ಅಂದ್ರೆ ದೇವರುಗಳು ಬಂದು ವೆಂಕಟೇಶ್ವರ ಸ್ವಾಮಿ ಆಗಿರಬಹುದು, ನಾರಾಯಣ ಆಗಿರಬಹುದು, ಹಾಗೇನೆ ಕೃಷ್ಣ ಪರಮಾತ್ಮ ಆಗಿರಬಹುದು, ಯಾವುದು ವಿಷ್ಣು ಸ್ವರೂಪವಾದ ದೇವ್ರುಗಳಿದಾವೆ ಆ ದೇವ್ರನ್ನ ನೀವು ಏನ್ ಮಾಡ್ಬೇಕು ಅಂತ ಅಂದ್ರೆ ಆ ದೇವರಿಗೆ ಗಂಧ ಕುಂಕುಮ ಎಲ್ಲಾನು ಅರಿಶಿನ ಎಲ್ಲಾನು ಹಾಕ್ಬಿಟ್ಟು ನೀವು ಕೆಂಪು ಪುಷ್ಪನ ನೀವು ಮುಡಿಸ್ಬೇಕು. ಅದ್ರ ಜೊತೆಗೆ ತುಳಸಿ ಹಾರನ್ನು ಕೂಡ ತಗೊಂಡ್ ಬರೋದನ್ನ ಮಿಸ್ ಮಾಡಬೇಡಿ. ಇವತ್ತು ಸಂಜೆನೆ ನೀವು ಪೂಜೆಗೆ ಏನೇನು ಬೇಕು ಎಲ್ಲಾನು ರೆಡಿ ಮಾಡ್ಕೊಳ್ಳಿ. ಯಾಕಂದ್ರೆ ನಾಳೆ ಬೆಳಿಗ್ಗೆನೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮಾಡೋದ್ರಿಂದ ನಿಮ್ಗೆ ಅತಿ ಶೀಘ್ರವಾಗಿ ನೀವೇನೇ ಕೇಳ್ಕೊಂಡು ನಾಳೆ ಅಂದ್ರೆ ಪೂಜೆ ಮಾಡಿ ಉಪವಾಸ ಮಾಡಿದ್ರೆ ನಿಜವಾಗ್ಲೂ ದೇವರು ನಿಮ್ಗೆ ಅತಿ ಶೀಘ್ರದಲ್ಲಿ ಅದನ್ನ ನಿಮ್ಗೆ ಕೊಡ್ತಾರೆ ಆಯ್ತಾ. ಸೊ ಹಾಗಾಗಿ ನೀವು ಬೆಳಿಗ್ಗೆನೆ ನೀವು ಪೂಜೆನ ಮಾಡ್ಕೊಳ್ಬೇಕಾಗತ್ತೆ. ತುಳಸಿ ಅಂತೂ ಮಿಸ್ ಮಾಡ್ಬೇಡಿ ಗಾಯ್ಸ್ ಆಯ್ತಾ. ಅದ್ರ ಜೊತೆಗೆ ನೀವು ಹಳದಿ, ಹಸಿರು ಇಲ್ಲ ಕೆಂಪು ಬಣ್ಣದ ಬಟ್ಟೆನ ಧರಿಸ್ಕೊಂಡು ನೀವು ಪೂಜೆನ ಮಾಡಿದ್ರೆ ತುಂಬಾನೇ ಒಳ್ಳೇದು. ಹಾಗೆ ಬಳೆಗಳು ಅಷ್ಟೇ, ಹಳದಿ ಇಲ್ಲ ಅಂತಂದ್ರೆ ಕೆಂಪು ಇಲ್ಲ ಅಂದ್ರೆ ಹಸಿರು ಬಣ್ಣದ ಬಳೆಗಳನ್ನ ಧರಿಸ್ಕೊಂಡು ಪೂಜೆನ ಮಾಡಿ ದೇವರಿಗೆ ತುಂಬಾನೇ ಒಳ್ಳೇದಾಗತ್ತೆ. ಹಾಗೇನೆ ನಾನು ಒಂದು ದೀಪದ ಬಗ್ಗೆ ಕೂಡ ಹೇಳ್ಕೊಟ್ಟಿದ್ದೀನಿ. ಹಾಗೇನೆ ತುಳಸಿ ದಳದಲ್ಲಿ ಅಂದ್ರೆ ತುಳಸಿ ಗಿಡದ ನೀವು ಒಂದು ವಸ್ತುವನ್ನ ಬಚ್ಚಿಡಬೇಕು. ಅದು ಯಾವ್ದು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಹಾಗೇನೆ ಒಂದು ದೀಪದ ಬಗ್ಗೆ ಕೂಡ ಹೇಳ್ಕೊಟ್ಟಿದ್ದೀನಿ. ಒಂದು ಎಲೆ ಮೇಲೆ ಆ ದೀಪನ ಹಚ್ಬೇಕು. ಅದು ಯಾವ ಎಲೆ ಏನು ಅಂತೆಲ್ಲ ಹೇಳ್ಕೊಟ್ಟಿದ್ದೀನಿ. ಅದ್ರದ್ದು ಬೇಕಾದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಆ ವಿಡಿಯೋನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಸೊ ಗೈಸ್, ಇವತ್ತಿನ ಟಾಪಿಕ್ಗೆ ಬರೋದಾದ್ರೆ ಈಗ ನಾಳೆ ಬಂದು ವೈಕುಂಠ ಏಕಾದಶಿ ಇದೆ ಅಲ್ವಾ. ದೇವರು ಲಕ್ಷ್ಮೀ ನಾರಾಯಣ ಸಮೇತವಾಗಿ ನಮ್ಮ ಮನೆಗೆ ಬರಬೇಕು, ನಮ್ಮ ಮನೆಗೆ ಬಂದು ನೆಲೆಯೂರ್ಬೇಕು, ನಮ್ಮ ಮನೆಯಿಂದ ಬೇರೆ ಎಲ್ಲೂ ಹೋಗ್ಬಾರ್ದು ಅಂತ ಎಲ್ಲರಿಗೂ ಕೂಡ ಆಸೆ ಅನ್ನೋದು ಇದೇ ಇರುತ್ತೆ
ಅಲ್ವಾ. ಯಾಕಂದ್ರೆ ಕಷ್ಟಗಳನ್ನ ನೋಡಿ ನೋಡಿ ಬೇಸ ತಗೊಂಡಿರ್ತೀರ ಗೈಸ್ ಆಯ್ತಾ. ಒಂದು ಹಣದ ಅಭಿವೃದ್ಧಿ ಆಗ್ತಾ ಇರೋದಿಲ್ಲ ಮನೆಯಲ್ಲಿ, ಹಣ ಏಳಿಗೆ ಇರೋದಿಲ್ಲ, ಈ ತರ ಏನಾದ್ರೂ ಒಂದು ಏನಾದ್ರೂ ಒಂದು ಸಮಸ್ಯೆನ ನೀವು ಅನುಭವಿಸ್ತಾ ಇರ್ತೀರಾ ಅಲ್ವಾ. ಸೊ ಹಾಗಾಗಿ ನಾಳೆ ಬಂದು ತುಂಬಾ ಪರಮ ಪವಿತ್ರವಾದ ದಿನ ಇರೋದ್ರಿಂದ ಇವತ್ತೇ ಈ ವಸ್ತುಗಳನ್ನ ನೀವು ಮನೆಯಿಂದ ಹೊರಗಡೆ ಹಾಕ್ಬೇಕಾಗತ್ತೆ. ಅದ್ಯಾವ ವಸ್ತು ಅಂತ ಅಂದ್ರೆ ಗಾಯ್ಸ್, ಮೊದಲಿಗೆ ಬಟ್ಟೆಗಳು ಆಯ್ತಾ. ಈಗ ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಬಟ್ಟೆಗಳು ತುಂಬಾನೇ ಏನೋ ಒಂದು ಸೆಂಟಿಮೆಂಟ್ ಅಂತ ಇಟ್ಕೊಂಡಿರ್ತಾರೆ ಅಂತ ಅನ್ಕೊಳ್ಳಿ. ಆ ಸೆಂಟಿಮೆಂಟ್ಗೋಸ್ಕರ ಈಗ ಒಂದ್ ಸ್ವಲ್ಪ ಆ ಬಟ್ಟೆ ಅರ್ಧೋಗ್ಬಿಟ್ಟಿರುತ್ತೆ ಆಯ್ತಾ, ಇಲ್ಲ ಏನೋ ಒಂದಾಗಿ ಸುಟ್ಟೋಗಿರುತ್ತೆ, ಇಲ್ಲ ಏನೋ ಒಂದು ಕಲರ್ ಶೇಡ್ ಆಗ್ಬಿಟ್ಟಿರುತ್ತೆ ಓಕೆನಾ. ಏನೋ ಒಂದು ಸೆಂಟಿಮೆಂಟ್ಗೋಸ್ಕರ ಇದು ನಮ್ಗೆ ಅವ್ರು ಕೊಡ್ಸಿದ್ದು ಇವ್ರು ಕೊಡ್ಸಿದ್ದು ಅಂತನೇನೋ, ಇಲ್ಲ ಅಂತಂದ್ರೆ ನಾನೇ ಕಷ್ಟಪಟ್ಟು ದುಡ್ದು ಫಸ್ಟ್ ಸ್ಯಾಲ್ರಿನಲ್ಲಿ ತಗೊಂಡಿದ್ದೀನಿ ಅಂತಾನೆ ಇರ್ಬೋದು. ಏನೋ ಒಂದು ಸೆಂಟಿಮೆಂಟ್ ಇಂದ ಆ ಬಟ್ಟೆನ ನೀವು ಅದೇನೇ ಆಗಿದ್ರು ಕೂಡ ಇಟ್ಕೊಂಡಿರ್ತೀರಾ ಆಯ್ತಾ. ಮೇಲ್ಗಡೆ ಕಟ್ಟಿ ಎಲ್ಲಾರು ಎತ್ತಿಟ್ಟಿರ್ತೀರಾ, ಇಲ್ಲ ನಿಮ್ ಬೀರೊಳಗಡೆ ಕಟ್ಟಿಬಿಟ್ಟು ಇಟ್ಟಿರ್ತೀರಾ. ಆ ತರ ಬಟ್ಟೆಗಳನ್ನ ದಯವಿಟ್ಟು ಮನೆಯಿಂದ ಇವತ್ತೇ ನೀವು ಹೊರಗಡೆ ಹಾಕಿ ಆಯ್ತಾ. ಯಾಕಂದ್ರೆ ಆ ತರ ನೀವು ಅರ್ಧೋಗಿರೋ ಬಟ್ಟೆ ಆಗಿರಬಹುದು, ಇಲ್ಲ ಅಂತಂದ್ರೆ ಸುಟ್ಟೋಗಿರೋ ಬಟ್ಟೆ ಆಗಿರ್ಬೋದು, ಈ ತರ ಎಲ್ಲ ಇಟ್ಕೊಳ್ಳೋದು ತುಂಬಾನೇ ಒಳ್ಳೇದಲ್ಲ ಗೈಸ್. ಕಲರ್ ಶೇಡ್ ಆಗಿರೋದು ಈ ತರದೆಲ್ಲ ಇಟ್ಕೊಳಕ್ ಹೋಗ್ಬೇಡಿ ಮನೆಯಲ್ಲಿ. ಆ ತರ ನೀವು ಇಟ್ಕೊಳ್ಳೋದ್ರಿಂದ ದರಿದ್ರ ದೇವತೆ ಮನೆಯಲ್ಲಿ ನೆಲೆ ಊರಿರ್ತಾಳೆ ಆಯ್ತಾ. ಅದರಲ್ಲಿ ದರಿದ್ರ ದೇವತೆ, ದರಿದ್ರ ಅನ್ನೋದು ಅದರಲ್ಲಿ ಸೇರ್ಕೊಂಡಿರುತ್ತೆ. ಸೊ ಹಾಗಾಗಿ ಇವತ್ತೇ ನೀವು ಫಸ್ಟ್ ಅದನ್ನ ಹೊರಗಡೆ ಬಿಸಾಕ್ಬೇಕಾಗುತ್ತೆ. ನಾಳೆ ಲಕ್ಷ್ಮೀ ತಾಯಿ ನಾರಾಯಣನ ಸಮೇತ ನಮ್ಮ ಮನೆಗೆ ಎಂಟ್ರಿ ಕೊಟ್ಟಾಗ ಈ ತರ ನಮ್ಮನೆಯಲ್ಲೇ ಒಂದು ನೆಗೆಟಿವಿಟಿ ಅಂತ ಇದ್ದಾಗ ದೇವರು ಮನೆ ಒಳಗಡೆ ಎಂಟ್ರಿ ಕೊಡಲ್ಲ ಆಯ್ತಾ. ನಿಮ್ಮ ಮನೆ ಬಾಗ್ಲಿಗೆ ಬರ್ತಾಳೆ ಅಲ್ವಾ ತಾಯಿ, ಬಂದಾಗ ಮನೆ ಒಳಗಡೆ ಬರ್ಬೇಕು ಅಂತಂದ್ರೆ ನಾವು ಅಂತಂದ್ರೆ ಗೃಹಿಣಿಯರು ಈ ತರ ಒಂದು ಯಾವ್ದಾದ್ರು ಒಂದು ಈ ತರ ಬಟ್ಟೆಗಳನ್ನ ಇಟ್ಕೊಂಡ್ರೆ ಅದರಲ್ಲಿ ದರಿದ್ರ ಅನ್ನೋದು ಸೇರ್ಕೊಂಡಿರುತ್ತೆ. ಅವಾಗ ಹೇಗೆ ಎಂಟ್ರಿ ಕೊಡ್ತಾಳೆ ದೇವರು, ಅದನ್ನ ಅರ್ಥ ಮಾಡ್ಕೊಂಡು ದಯವಿಟ್ಟು ನಾನು ಅದಕ್ಕೇನೆ ಬೆಳಿಗ್ಗೆನೆ ಈ ವ್ಲಾಗ್ನ ಹಾಕ್ತಾ ಇದ್ದೀನಿ, ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗ್ಲಿ ಅಂತ. ಸೊ ಈ ಬಟ್ಟೆಗಳು ಯಾವ್ದಿದ್ರು ಕೂಡ ನೋಡ್ಬಿಟ್ಟು ಬೇಗ ಅದನ್ನ ತೆಗೆದು ಹೊರಗಡೆ ಬಿಸಾಕ್ಬಿಡಿ ಆಯ್ತಾ. ಈ ತರ ಒಂದು ಬಟ್ಟೆನಲ್ಲಿ ದರಿದ್ರ ದೇವತೆ ಅನ್ನೋದು ಕೂಡ ಎಂಟ್ರಿ ಇರುತ್ತೆ. ಸೊ ಹಾಗಾಗಿ ಈ ಬಟ್ಟೆನ ಕೂಡ ಬಿಸಾಕ್ತೀರಾ ಅಲ್ವಾ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಗೈಸ್, ನೀವು ಈಗ ಏನ್ ಮಾಡ್ತೀರಾ ಅಂತಂದ್ರೆ ಸ್ಲಿಪ್ಪರ್ಗಳನ್ನ ರಾಶಿ ತುಂಬ್ಕೊಂಡಿರ್ತೀರಾ ಅಂತ ಅನ್ಕೊಳ್ಳಿ ಮನೆಯಲ್ಲಿ ಆಯ್ತಾ. ಅದು ಕೂಡ ಅಷ್ಟೇ ತುಂಬಾನೇ ನನಗೆ ಫೇವ್ರೆಟ್ ಸ್ಲಿಪ್ಪರ್ ಅಪ್ಪ. ಅದು ಕಟ್ಟಾಗಿದ್ರು ಪರವಾಗಿಲ್ಲ, ಇಲ್ಲ ಏನೋ ಒಂಚೂರು ಕಿತ್ತೋಗಿದ್ರು ಪರವಾಗಿಲ್ಲ, ನಾನು ಅದನ್ನ ಸ್ಟಿಚ್ ಮಾಡ್ಕೊತೀನಿ, ಇಲ್ಲ ಅಂದ್ರೆ ಯಾವ್ದಾರ ಒಂದು ಫೆವಿಕ್ವಿಕ್ ಏನಾರ ಹಾಕೊಂಡು ಅಂಟಿಸ್ಕೊಳ್ತೀನಿ, ಇಲ್ಲ ಅಂತಂದ್ರೆ ಅದನ್ನ ಹೊರಗಡೆ ತಗೊಂಡೋಗಿ ಸ್ಟಿಚ್ ಮಾಡಿಸ್ಕೊಂಡು ಹಾಕೋತೀನಿ. ಈ ತರ ಎಲ್ಲ ಏನಾದ್ರೂ ನೀವು ಮಾಡಿದ್ರೆ ಗಾಯ್ಸ್, ನಿಜವಾಗ್ಲೂ ಅದು ಮನೆಗೆ ಒಳಿತನ ಮಾಡೋದಿಲ್ಲ ಆಯ್ತಾ. ಅದು ಕಿತ್ತೋಯ್ತಾ ಕಟ್ಟಾಯ್ತಾ ದಯವಿಟ್ಟು ಅದನ್ನ ಹೊರಗಡೆ ಬಿಸಾಕಿ ಆಯ್ತಾ. ಆ ತರ ಸೆಂಟಿಮೆಂಟ್ಗೋಸ್ಕರ ಆ ಥರ ಎಲ್ಲ ಇಟ್ಕೊಳಕ್ಕಂತೂ ಹೋಗ್ಬೇಡಿ. ಸ್ಲಿಪ್ಪರಲ್ಲೂ ಕೂಡ ಈ ಥರ ನೀವು, ಇಲ್ಲ ಅಂತಂದರೆ ಸ್ಲಿಪ್ಪರ್ಗಳು ಹಿಂದೆಗಡೆ ಸೌದಗಳಿರುತ್ತೆ ಅಂತ ಅನ್ಕೊಳ್ಳಿ, ಅದನ್ನೇ ಹಾಕೊಂಡು ಓಡಾಡೋದು, ಸ್ವಲ್ಪ ಕಿತ್ತೋಗಿದೆ ಏನಾಗಲ್ಲ ಬಿಡು ಅಂದ್ಬಿಟ್ಟು ಅದನ್ನೇ ಹಾಕೊಂಡು ಓಡಾಡೋದು, ಆ ಥರ ಎಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಅದು ಕೂಡ ಒಂದು ದರಿದ್ರ ಅಂತಲೇ ಹೇಳ್ಬೋದು. ಆ ಥರ ನೀವು ಮಾಡೋದ್ರಿಂದ ದರಿದ್ರ ದೇವತೆ ಮನೆಯಲ್ಲಿ ಎಂಟ್ರಿ ಅಂತೂ ಕೊಡೋದಿಲ್ಲ. ಸೊ ಹಾಗಾಗಿ ಈ ಥರ ಸ್ಲಿಪ್ಪರ್ಗಳನ್ನ ನೀವೇನಾದರೂ ಇಟ್ಟಿದ್ರೆ ಅದನ್ನ ದೂರ ಅಂದ್ರೆ ಹೊರಗಡೆ ತಗೊಂಡೋಗಿ ಅದನ್ನ ಬಿಸಾಕ್ಬಿಡಿ ಆಯ್ತಾ. ಆಮೇಲೆ ಇನ್ನು ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಹೊಸ್ಲು ಹತ್ರನೇ ಸ್ಲಿಪ್ಪರ್ ಸ್ಟ್ಯಾಂಡ್ ಇಟ್ಕೊಳ್ಳೋದು, ಆ ಥರ ಎಲ್ಲ ಮಾಡ್ತಾರೆ. ದಯವಿಟ್ಟು ಆ ಥರ ಮಾಡಕ್ ಹೋಗ್ಬಿಡಿ. ಹೊಸ್ಲಿಂದ ಸ್ವಲ್ಪ ಗ್ಯಾಪ್ ಕೊಟ್ಟು, ಯಾಕಂದ್ರೆ ಹೊಸ್ಲಿಗೆ ನೀವು ಪೂಜೆ ಮಾಡ್ತೀರಾ, ಅದ್ರ ಪಕ್ಕನೇ ತುಳಸಿ ಕೂಡ ಇಟ್ಟಿರ್ತೀರಾ, ತುಳಸಿಗೂ ಕೂಡ ಪೂಜೆ ಮಾಡ್ತೀರಾ, ಅದ್ರ ಪಕ್ಕನೇ ನೀವು ಸ್ಲಿಪ್ಪರ್ ಸ್ಟ್ಯಾಂಡ್ ನ ಇಟ್ಕೊಂಡ್ರೆ ಅದೇ ಸ್ಲಿಪ್ಪರ್ನ ಹಾಕೊಂಡು ನೀವು ಊರೆಲ್ಲ ಸುತ್ಕೊಂಡು ಬಂದಿರ್ತೀರಾ ಅಲ್ವಾ. ಸೊ ಊರೆಲ್ಲ ಸುತ್ಕೊಂಡು ಬಂದಿರೋದನ್ನ ನೀವು ಹೊಸ್ಲು ಪಕ್ಕನೇ ಇಲ್ಲ ತುಳಸಿ ಪಕ್ಕನೇ ಇಟ್ರೆ ನಿಜವಾಗ್ಲೂ ಅದು ಒಳ್ಳೇದಂತೂ ಆಗೋದಿಲ್ಲ ಗೈಸ್ ಆಯ್ತಾ. ಸೊ ಹಾಗಾಗಿ ಸ್ವಲ್ಪ ಗ್ಯಾಪ್ ನ ಕೊಟ್ಟು ಸ್ಲಿಪ್ಪರ್ನ ಸ್ವಲ್ಪ ದೂರ ಇಡಿ, ಅದನ್ನ ಮಾತ್ರ ಮಿಸ್ ಮಾಡಕ್ ಹೋಗ್ಬೇಡಿ. ಅದರ ಹತ್ರ ಇಟ್ಕೊಂಡಷ್ಟು ನಿಜವಾಗ್ಲೂ ಒಳ್ಳೇದಂತೂ ಆಗೋದಿಲ್ಲ ಆಯ್ತಾ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಗೈಸ್, ಇನ್ನೊಂದು ಏನಂತ ಅಂದ್ರೆ ನಿಮ್ಮ ಮನೆಯಲ್ಲಿ ಈ ಒಡೆದೋಗಿರೋ ಐಟಮ್ಸ್ಗಳು, ಈಗ ಫಾರ್ ಎಕ್ಸಾಂಪಲ್ ಅಡುಗೆ ಮನೆಯಲ್ಲೇ ಆಗಿರಬಹುದು, ಅಡುಗೆ ಮನೆಯಲ್ಲಿ ಯಾವುದೋ ಒಂದು ಪಾತ್ರೆಗಳೆಲ್ಲ ತಗ್ಗೋಗಿರುತ್ತೆ, ಇಲ್ಲ ಯಾವುದೋ ಒಂದು ಪಾತ್ರೆಗಳು ಒಡೆದೋಗ್ಬಿಟ್ಟಿರುತ್ತೆ, ಆ ಥರ ಎಲ್ಲ ಇರುತ್ತೆ ಅಲ್ವಾ. ಅದನ್ನೆಲ್ಲ ದಯವಿಟ್ಟು ಫಸ್ಟು ನೀವು ಅದನ್ನ ಹೊರಗಡೆ ಬಿಸಾಕಿ ಆಯ್ತಾ. ಈಗ ಶೋಕೇಸಲ್ಲೂ ಕೂಡ ಅವ್ರು ಗಿಫ್ಟ್ ಕೊಟ್ಟರು ಇವ್ರು ಗಿಫ್ಟ್ ಕೊಟ್ಟರು, ನನಗೆ ಇಷ್ಟ ಆಯಿತು, ನಾನು ಇದನ್ನು ಹೊರಗಡೆ ತೊಗೊಂಡಿದ್ದೆ, ಬಟ್ ಅದು ಸ್ವಲ್ಪ ಕಟ್ಟಾಗ್ಬಿಟ್ಟಿದೆ, ಏನಾಗಲ್ಲ ಇಟ್ಕೋಬೋದು, ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಗೈಸ್ ಆಯಿತಾ. ಯಾವತ್ತೂ ಕೂಡ ಒಡೆದನ್ನ ಮನೆಯಲ್ಲಿ ಇಟ್ಕೊಂಡ್ರೆ ಅದು ಶ್ರೇಯಸ್ಸನ್ನು ಕೊಡೋದಿಲ್ಲ ಆಯಿತಾ, ನಮ್ಮ ಮನೆ ಏಳಿಗೆ ಕೂಡ ಆಗೋದಿಲ್ಲ. ಹಾಗಾಗಿ ನೀವು ಅಡುಗೆ ಮನೆಯಲ್ಲಿ ಏನೇ ಒಂದು ಒಡೆದೋಗಿರೋ ಐಟಮ್ಸ್ ಏನೇ ಇದ್ರೂ ಇವತ್ತೇ ನೋಡ್ಕೊಳ್ಳಿ, ನೀವು ಇವತ್ತೇ ನೋಡಿಕೊಂಡು ಅದನ್ನ ಹೊರಗಡೆ ನೀವು ಬಿಸಾಕ್ಬೇಕು ಆಯ್ತಾ. ಯಾಕಂದರೆ ನಾಳೆ ಬಂದು ಪರಮ ಪವಿತ್ರವಾದ ದಿನ
ದೇವರು ನಮ್ಮ ಮನೆಗೆ ಎಂಟ್ರಿ ಕೊಡೋ ದಿನ. ಸೊ ಹಾಗಾಗಿ ದಯವಿಟ್ಟು ನೀವು ಇದನ್ನಂತೂ ಅಂದರೆ ಈಗ ಹೇಳಿದ್ನಲ್ಲ, ಅಡುಗೆ ಮನೆಯಲ್ಲಿ ಇರುವಂಥ ಪದಾರ್ಥಗಳನ್ನ ನೀವು ಅಂದರೆ ಒಡೆದೋಗಿರೋ ಪದಾರ್ಥಗಳು ಏನಾದರೂ ನೀವು ಇಟ್ಕೊಂಡಿದ್ರೆ ದಯವಿಟ್ಟು ಅದನ್ನು ಹೊರಗಡೆ ಬಿಸಾಕಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಓಕೆನಾ. ಇದ್ರ ಜೊತೆಗೆ ಗೈಸ್, ನೀವು ನಾಳೆ ಬೆಳಿಗ್ಗೆ ಉಪವಾಸ ಮಾಡಿಕೊಂಡು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳಿ. ಬ್ರಾಹ್ಮಿ ಮುಹೂರ್ತದಲ್ಲೇ ಎದಳಿ ಪೂಜೆನ ಮಾಡಿ ಲಕ್ಷ್ಮೀನಾರಾಯಣನ ನಮ್ಮ ಮನೆಗೆ ಬರೋ ರೀತಿ ನೀವು ಮಾಡ್ಕೊಳ್ಬೇಕು. ಕೆಲವೊಂದು ತಂತ್ರಗಳಾಗಿರಬಹುದು, ಕೆಲವೊಂದು ಪರಿಹಾರಗಳನ್ನ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರ್ತಾರೆ ಗೈಸ್, ಆಯ್ತಾ. ಮನುಷ್ಯನಿಗೆ ದೇವರು ಕಷ್ಟ ಅಂತ ಕೊಟ್ಮೇಲೆ ಅದಕ್ಕೂ ಕೂಡ ಒಂದು ಪರಿಹಾರಗಳನ್ನ ತಿಳಿಸ್ಕೊಟ್ಟಿರ್ತಾನೆ, ಆಯ್ತಾ. ಮನುಷ್ಯನ ಏಳಿಗೆಗೆ ಅಂತಾನೆ ಸಿದ್ಧಿಶಾಸ್ತ್ರದಲ್ಲಿ ಕೆಲವೊಂದು ಪರಿಹಾರಗಳನ್ನ ತಿಳಿಸ್ಕೊಟ್ಟಿದ್ದಾನೆ. ಅದು ಯಾವ್ಯಾವ ರೀತಿ ನಾವು ಪರಿಹಾರಗಳನ್ನ ತಂತ್ರಗಳನ್ನ ನಾವು ಮನೆಯಲ್ಲೇ ಮಾಡಿಕೊಂಡು ನಮ್ಮ ಮನೆ ಏಳಿಗೆ ಆಗೋ ರೀತಿ ನಾವು ಮಾಡ್ಕೋಬಹುದು. ಹಾಗೆಯೇ ನಮ್ಮ ಮನೆ ಏಳಿಗೆ ಆಗಿ ನಿಜವಾಗ್ಲೂ ನಮ್ಮ ಮನೆಗೆ ಒಂದು ಯಶಸ್ಸು ಸಿಗೋ ರೀತಿ ಅಂತಂದರೆ, ಈಗ ಮನೆ ಅಭಿವೃದ್ಧಿ ಆಗ್ತಾ ಇರೋದಿಲ್ಲ, ಏಳಿಗೆ ಆಗ್ತಾ ಇರೋದಿಲ್ಲ, ಹಣಕಾಸಿನ ಸಮಸ್ಯೆ ಜಾಸ್ತಿ ಇರುತ್ತೆ, ಮತ್ತು ಆರೋಗ್ಯ ಸಮಸ್ಯೆ ಕೂಡ ಇರುತ್ತೆ. ನಿಮಗೆ ಏನಾದರೂ ಒಂದು ಸಮಸ್ಯೆ ಕಾಡ್ತಾ ಇದೆ ಅಂದರೆ, ತುಂಬ ದುಡಿತಾ ಇರ್ತೀರಾ, ಕೈ ತುಂಬ ಸಂಪಾದನೆ ಮಾಡ್ತಾ ಇರ್ತೀರಾ, ಆದರೆ ನಿಮಗೆ 1 ರೂಪಾಯಿ ಕೂಡ ನಿಲ್ತಾ ಇರೋದಿಲ್ಲ. ಬೆಳಗಿಂದ ಸಂಜೆವರೆಗೂ ಕಷ್ಟಪಡ್ತೀರಾ, ಆದರೆ ಮನೆಯಲ್ಲಿ 1 ರೂಪಾಯಿ ಕೂಡ ನಿಲ್ತಾ ಇರೋದಿಲ್ಲ ಅಲ್ವಾ. ಸೊ ಹಾಗಾಗಿ ಈ ರೀತಿ ಕಷ್ಟಗಳು ನಿಮ್ಮ ಮನೇಲಿ ಬರ್ತಿದೆ ಅಂತಂದರೆ, ಈ ವಸ್ತುಗಳನ್ನ ನೀವು ಮನೆಯಲ್ಲಿ ಇಟ್ಕೊಂಡಿರೋದ್ರಿಂದ ನಿಮಗೆ ಈ ರೀತಿ ಕಷ್ಟಗಳು ಅನ್ನೋದು ಕೂಡ ಬರುತ್ತೆ, ಆಯ್ತಾ. ಸೊ ಹಾಗಾಗಿ ಈ ವಸ್ತುಗಳನ್ನ ಇವಾಗ ಹೇಳಿದ್ನಲ್ಲ, ಈ 3 ವಸ್ತುಗಳನ್ನ ನೀವು ಮನೆಯಿಂದ ಇವತ್ತೇ ಬಿಸಾಕ್ಬೇಕು ನೀವು, ಆಯ್ತಾ. ಬಿಸಾಕ್ಬಿಟ್ಟು ನೋಡಿ, ನಿಮ್ಮ ಮನೆ ಅನ್ನೋದು ನಿಜವಾಗ್ಲೂ ಏಳಿಗೆ ಹಾಗೆ ಆಗುತ್ತೆ ಗೈಸ್. ಯಾಕಾಗೋದಿಲ್ಲ, ಹಾಗೆ ಆಗುತ್ತೆ, ಆಯ್ತಾ. ಸೊ ಹಾಗೇನೆ ಈ ಥರ ಒಂದು ತಂತ್ರಗಳು ಪರಿಹಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಅದನ್ನೆಲ್ಲಾನು ಕೂಡ ನಾನು ಯಾವ್ಯಾವ ರೀತಿ ಅಂದರೆ ನಮ್ಮ ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಮಾಡುವಂಥ ಚಿಕ್ಕ ಚಿಕ್ಕ ಪರಿಹಾರಗಳ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ದಯವಿಟ್ಟು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಅಂದರೆ ಪರಿಹಾರಗಳನ್ನ ಮಾಡಿಕೊಂಡು ನಿಮ್ಮ ಮನೆ ಏಳಿಗೆ ಆಗೋ ರೀತಿ ಮಾಡ್ಕೊಳ್ಳೋದು ನಿಮ್ಮ ಕೈಯಲ್ಲೇ ಇದೆ ಗೈಸ್, ಆಯಿತಾ. ನಾವು ಅಂತಂದರೆ ನಾವು ಗೃಹಿಣಿಯರು ನಮ್ಮ ಮನೆನ ಯಾವ ರೀತಿ ಇಟ್ಕೊಳ್ತೀವೋ ಆ ರೀತಿ ಮನೆ ಏಳಿಗೆ ಆಗುತ್ತೆ. ಅಂತಂದರೆ ಮನೆನ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ. ಅಂದರೆ ಲಕ್ಷ್ಮೀ ದೇವಿಗೆ ಶುಚಿ ಅನ್ನೋದು ತುಂಬಾ ಪ್ರಿಯವಾದದ್ದು, ತುಂಬಾ ಇಷ್ಟ ಆಗುತ್ತೆ ಶುಚಿ ಅನ್ನೋದು ಲಕ್ಷ್ಮೀ ದೇವಿಗೆ. ಸೊ ಹಾಗಾಗಿ ಶುಚಿ ಎಲ್ಲಿರುತ್ತೆ ಅಲ್ಲಿ ಲಕ್ಷ್ಮೀ ದೇವಿ ಖಂಡಿತವಾಗ್ಲೂ ನೆಲೆಸಿರ್ತಾಳೆ. ಸೊ ಹಾಗಾಗಿ ಮನೆನ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ. ಎಲ್ಲಂದ್ರೆ ಅಲ್ಲೇ ಬಿಸಾಕೋದು. ಈಗ ಫಾರ್ ಎಕ್ಸಾಂಪಲ್ ಕೆಲ್ಸಕ್ಕೆ ಹೋಗ್ತಾ ಇರ್ತೀರಾ ಅಲ್ವಾ, ಕೆಲ್ಸಕ್ಕೆ ಹೋಗೋರು ಏನು ಮಾಡ್ತಾರೆ ಅಂತ ಅಂದರೆ, ಅಯ್ಯೋ ಬಂದ್ ಮಾಡ್ಕೊಳ್ಳೋಣ ಬಿಡು ಅಂದ್ಬಿಟ್ಟು ಅಲ್ಲಲ್ಲೇ ಬಿಸಾಕ್ಬಿಡೋದು, ಇಲ್ಲ ಪಾತ್ರೆಗಳೆಲ್ಲ ತೊಳೆದು ಅಲ್ಲಲ್ಲೇ ಇಡೋದು, ಬಟ್ಟೆಗಳೆಲ್ಲ ಸುಮ್ಮನೆ ಹಂಗಂಗೆ ಗುಡ್ಡೆ ಹಾಕ್ಬಿಡೋದು, ವಾಶ್ ಮಾಡೋದಿಲ್ಲ. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಆದಷ್ಟು ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ಆಮೇಲೆ ನೀವು ಕೆಲ್ಸಕ್ಕೆ ಹೋದ್ರೆ ತುಂಬಾ ಒಳ್ಳೇದಾಗುತ್ತೆ. ಹಾಗೆಯೇ ಒಂದು ನೆಮ್ಮದಿ ಕೂಡ ಇರುತ್ತೆ. ನೀವು ರಿಟರ್ನ್ ಬ್ಯಾಕ್ ಮನೆಗೆ ಬಂದಾಗ ಕೆಲಸ ಮುಗಿಸ್ಕೊಂಡು ಅಲ್ಲೇ ಸಾಕಾಗಿರ್ತೀರ ಅಲ್ವಾ, ಅಯ್ಯೋ ಯಾರ ಕೈಲಾಗುತ್ತಪ್ಪ ಅನ್ನೋ ಮನಸ್ಥಿತಿಯಲ್ಲಿ ಇರ್ತೀರಾ ನೀವು. ಸೊ ಬಂದ್ಮೇಲೆ ಆ ಕೆಲಸನ ಮಾಡ್ಕೊಳ್ಳೋಣ ಅಂತ ನೀವು ಬಿಟ್ಬಿಟ್ಟು ಹೋದ್ರೆ ನಿಜವಾಗ್ಲೂ ಅಂದರೆ ಸಂಜೆ ಮೇಲೆ ನೀವು ಬರ್ತಿರಲ್ಲ ಮನೆಗೆ, ಆವಾಗ ನಿಜವಾಗ್ಲೂ ಕೆಲಸ ಮಾಡೋಕ್ಕಂತೂ ಆಗೋದಿಲ್ಲ. ಯಾಕಂದರೆ ಅದು ನನ್ನ ಎಕ್ಸ್ಪೀರಿಯನ್ಸ್ ಕೂಡ. ಸೊ ಹಾಗಾಗಿ ನಿಮಗೆ ಹೇಳ್ತಾ ಇರೋದು. ಸೊ ಬೆಳಿಗ್ಗೆನೆ ಆದಷ್ಟು ಬೇಗ ಒಂದು ಅರ್ಧ ಗಂಟೆ, ನೀವು ಹೇಳೋದು ಅರ್ಧ ಗಂಟೆ ಮುಂಚೆ, ಈಗ ಒಂದು ಟೈಮಿಂಗ್ಸ್ ಎಲ್ಲ ಹೇಳ್ತೀರಲ್ವಾ, ಆ ಟೈಮಿಂಗ್ಸ್ ಅರ್ಧ ಗಂಟೆ ಮುಂಚೆನೇ ಎದ್ದು ಎಲ್ಲ ಕೆಲಸನೂ ಮುಗಿಸ್ಕೊಂಡು ನೆಮ್ಮದಿ ಕೆಲ್ಸಕ್ಕೆ ಹೋಗಿದ್ದು ಬನ್ನಿ. ಆರಾಮಾಗಿ ಬಂದು ರೆಸ್ಟ್ ಮಾಡಿ, ಊಟ ಅಡುಗೆ ತಿಂಡಿ ಎಲ್ಲ ಮಾಡಿಕೊಂಡು ರೆಸ್ಟ್ ಮಾಡಿ. ಆದಷ್ಟು ಮನೇನ ಕ್ಲೀನಾಗಿ ಇಟ್ಕೊಳ್ಳಿ. ಅದರಿಂದ ನಕಾರಾತ್ಮಕ ಶಕ್ತಿ ಅನ್ನೋದು ನಮ್ಮ ಮನೆಯಲ್ಲಿ ಇರೋದಿಲ್ಲ. ಎಷ್ಟು ಕ್ಲೀನಾಗಿ ನಮ್ಮ ಮನೆ ಇರುತ್ತೋ ಅಷ್ಟೇ ನಕಾರಾತ್ಮಕ ಶಕ್ತಿ ತೊಲಗಿ ಸಕಾರಾತ್ಮಕ ಶಕ್ತಿ ಅನ್ನೋದು ನಮ್ಮ ಮನೆಗೆ ಎಂಟ್ರಿ ಕೊಡುತ್ತೆ. ಇನ್ನು ಸಕಾರಾತ್ಮಕ ಶಕ್ತಿ ಎಂಟ್ರಿ ಕೊಟ್ರಂತೂ ನಮ್ಮ ಮನೆ ಫುಲ್ಲು ಹುಕ್ಕುತ್ತೆ, ಆಯಿತಾ. ದುಡ್ಡು ದುಪ್ಪಟ್ಟಾಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಯಾರೇ ಈ 3 ವಸ್ತುಗಳನ್ನ ನಿಮ್ಮ ಮನೆಯಲ್ಲಿ ಏನಾದರೂ ನೀವು ಇಟ್ಕೊಂಡಿದ್ರೆ ದಯವಿಟ್ಟು ಇವತ್ತೇ ಅದನ್ನು ತೆಗೆದಾಕ್ಬಿಟ್ಟು ನಾಳೆ ಆರಾಮಾಗಿ ಎದ್ದು ದೇವ್ರನ್ನ ನೆನೆಸ್ಕೊಂಡು ಆ ಮಹಾವಿಷ್ಣು ದೇವನನ್ನು ನೆನೆಸ್ಕೊಂಡು ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು, ಹಾಗೆಯೇ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದನ್ನ ದಯವಿಟ್ಟು ಯಾರು ಕೂಡ ಮರಿಬೇಡಿ. ಬೇಗನೆ ನಿಮಗೆ ನೀವು ಅಂದ್ಕೊಂಡಿದ್ದ ಕೆಲಸ ಆಗಬೇಕು, ನಿಮ್ಗೆ ಏನು ಬೇಕು ಅದು ಆಗಬೇಕು ಅಂತಂದರೆ ನಾಳೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆನ ಮಾಡಲಿಕ್ಕೆ ಟ್ರೈ ಮಾಡಿ, ಓಕೆನಾ. ಹಾಗೆಯೇ ದೇವ್ರಿಗೆ ಈ ಖಂಡಿತವಾಗ್ಲೂ ಈ ಎಲೆ ಮೇಲೆ ದೀಪ ಹಚ್ಚೋದನ್ನ ಮರಿಬೇಡಿ ಗಾಯ್ಸ್, ಆಯಿತಾ. ಅದು ಯಾವ ಎಲೆ ಅಂತ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಆ ವಿಷ್ಣು ದೇವ ನಿಮ್ಮ ಮನೆಗೆ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ, ಎಲ್ಲರಿಗೂ ಕೂಡ ನಿಮ್ಮ ಮನೆಯಲ್ಲಿ ಏಳಿಗೆ ಆಗಲಿ, ಯಶಸ್ಸಿನ ನೀವು ಕಾಣಲಿ. ಯಾವುದೇ ಒಂದು ಸಮಸ್ಯೆಯಲ್ಲಿ ನೀವು ಬಳಲ್ತಾ ಇದ್ರೂ ಕೂಡ ಅದೆಲ್ಲನೂ ತೊಲಗಿ ನಿಮಗೆ ಈ ವರ್ಷ ಪೂರ್ತಿ ನೀವು ಮುಟ್ಟಿದೆಲ್ಲ ಚಿನ್ನನೇ ಆಗಲಿ ಅಂತ ನಾನು ಕೂಡ ದೇವರಲ್ಲಿ ಕೇಳ್ಕೊಳ್ತೀನಿ, ಓಕೆನಾ. ಓಕೆ ಗೈಸ್, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಒಂದು
ಒಂದು ಲೈಕ್ ಕೊಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್.